ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ದಿನವನ್ನು, ಈ ತಿಂಗಳಿನ 5ನೇ ತಾರೀಕಿನಲ್ಲಿ ದೇವರು ನಮ್ಮೆಲ್ಲರನ್ನ ಪ್ರೀತಿಸ್ತಾ ಇರೋದ್ರಿಂದ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯ ಹೇಳುತ್ತೆ ಪ್ರೇರೆ, ಯೋಹಾನ ಬರೆದ 15ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ರೆ ನೀವು ಏನು ಬೇಕಾದರೂ ಕೇಳ್ಕೊಳ್ರಿ, ಪರಲೋಕದ ದೇವರು ನಮಗೆಲ್ಲವನ್ನ ಕೊಡ್ತಾನೆ ಎಂಬುದಾಗಿದೆ. ನಾವು ದೇವರಲ್ಲಿ ಇರಬೇಕು, ಆತನ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ. ಪ್ರತಿದಿನ ನಾವು ದೇವರ ಮುಂದೆ ಇರೋದಾದರೆ, ಪ್ರತಿದಿನ ದೇವರ ವಾಕ್ಯವನ್ನು ನಾವು ಪಾಲಿಸೋದಾದರೆ, ಆತನು ಹೇಳಿರುವ ವಾಕ್ಯದಂತೆ ನಾವು ಜೀವಿಸಿ ನಡೆಯೋದಾದರೆ, ಆತನು ನಮ್ಮನ್ನು ನಂಬಿ, ಆತನು ಪ್ರೀತಿಸಿ, ನಮಗೇನು ಅಗತ್ಯ ಬೇಕೋ, ಆತನು ಏನು ಕೊಡಬೇಕೋ, ಯಾವಾಗ ಕೊಡಬೇಕೋ, ಆತನು ದೇವರಾಗಿರುವುದರಿಂದ ತನ್ನ ಮಕ್ಕಳಿಗೆ ಕೊಡಲು ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಯಾಕೆಂದರೆ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ನೆಲೆಗೊಳ್ಳಬೇಕು, ಸಭೆಯಲ್ಲಿ ನಿಲ್ಲಬೇಕು, ವಾಕ್ಯದಲ್ಲಿ ನಿಲ್ಲಬೇಕು, ಆರಾಧನೆ ನಿಲ್ಲಬೇಕು. ದೇವರ ಮುಂಭಾಗ ಯಾವಾಗ ನಾವು ನಿಲ್ಲೋದಾದರೆ ಆತನು ನಮಗೆ ಎಲ್ಲನ ಕೊಡಲು ಸಾಧ್ಯವಾಗ್ತದೆ ಪ್ರೇರೆ. ಯಾಕೆಂದರೆ ಆತನ ನಂಬಿಗಸ್ತನು, ಒಂದು ಸಾರಿ ಹೇಳಿದ ಮೇಲೆ ಕೊಡಲು ಶಕ್ತನಾಗಿದ್ದಾನೆ. ಹಾಗೆ ನೀವು ಪ್ರಾರ್ಥನೆ ಮಾಡ್ರಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ, ನಂಬಿಕೆ ಇಟ್ಕೊಂಡು ನೀವು ಪ್ರೇಯರ್ ಮಾಡ್ರಿ. ದೇವರು ಕೊಡಲು ಶಕ್ತನಾಗಿದ್ದಾನೆ. ನಿಮ್ಮ ಜೀವಿತ ಬದಲಾಗ್ತದೆ, ನಿಮ್ಮ ಕುಟುಂಬ ಜೀವಿತ ಬದಲಾಗ್ತದೆ. ನೀವು ಪ್ರಾರ್ಥನೆ ಮಾಡುವಾಗ ನೀವು ಕೇಳಿಕೊಳ್ಳ್ರಿ, ದೇವರು ಒದಗಿಸಿಕೊಡ್ತಾನೆ. ಒದಗಿಸುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ.